ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗಣೇಶ ಚತುರ್ಥಿಯಂದು ಗರಿಕೆ ಹುಲ್ಲಿನಿಂದ ಮಾಡೋ ಈ ಉಪಾಯ ನಿಮ್ಮ ಭಾಗ್ಯದ ಬಾಗಿಲನ್ನೇ ತೆರೆಯುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು, ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಕೆಲವರು ಅಯ್ಯೋ ತುಂಬಾ ವಯಸ್ಸಾಯ್ತು, ಇನ್ನೂ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಮದುವೆ ಅಡೆತಡೆ, ಸಂಬಂಧ ಕೂಡಿ ಬಂದ್ರೂ ಮದುವೆ ಆಗದೆ ಉಳಿಯೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇದ್ರೆ ಅದಕ್ಕಾಗಿ ನೀವು ಈ ಉಪಾಯವನ್ನ ಮಾಡಬೇಕು. ಇದನ್ನ ನೀವು 5 ಅಥವಾ 7 ದಿನಗಳವರೆಗೆ ಮಾಡಿದ್ರೆ ಉತ್ತಮ. ಇದನ್ನ ನೀವು ಗಣೇಶ ಚತುರ್ಥಿಯಿಂದ ಅಂದ್ರೆ ಆಗಸ್ಟ್ 27ರಿಂದ ಆಗಸ್ಟ್ 31ರವರೆಗೆ ಮಾಡಬಹುದು. ಈ 5 ದಿನಗಳ ಕಾಲ ನೀವು 5 ಅಥವಾ 7 ಒಣಗಿದ ಅರಿಶಿಣದ ಉಂಡೆಗಳನ್ನ ಮಾಡಿ ಅವುಗಳನ್ನ ಗಣೇಶನಿಗೆ ಅರ್ಪಿಸಿ. ನೀವು ಮಾಡಬೇಕಾಗಿರೋದು, ನಿಮ್ಮ ಮದುವೆ ಆದಷ್ಟು ಬೇಗ ಆಗ್ಲಿ, ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಆದಷ್ಟು ಬೇಗನೆ ನಿವಾರಣೆಯಾಗ್ಲಿ ಅಂತ ಪ್ರಾರ್ಥಿಸಿ. ನೀವು 5ರಿಂದ 7 ದಿನಗಳವರೆಗೆ ಇದನ್ನ ಜಪಿಸ್ತಾನೆ ಇರಿ. 7 ದಿನಗಳು ಅರಿಶಿನ ಉಂಡೆಯನ್ನ ಅರ್ಪಿಸಿದ ಬಳಿಕ ಸಂಗ್ರಹವಾದ ಉಂಡೆಯನ್ನ ನೀವು ದಾನ ಮಾಡಬಹುದು ಅಥವಾ ಮನೆಯಲ್ಲಿ ಬೇರೆ ಕೆಲಸಗಳಿಗೆ ಬಳಕೆ ಮಾಡಬಹುದು. ಆದ್ರೆ ಸಾತ್ವಿಕ ಉದ್ದೇಶಕ್ಕಾಗಿ ಮಾತ್ರ ಬಳಕೆ ಮಾಡಿ. ಇದರಿಂದ ಯಾವುದೇ ನೆಗೆಟಿವ್ ಪರಿಣಾಮ ನಿಮ್ಮ ಮೇಲೆ ಬೀಳೋದಿಲ್ಲ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ನಿಮ್ಮ ಮದುವೆಯಾಗುವಲ್ಲಿ ಉಂಟಾಗಿರುವ ಸಮಸ್ಯೆ ಕೂಡ ದೂರವಾಗುತ್ತೆ. 2ನೇ ಪರಿಹಾರ ಅಂತಂದ್ರೆ, ನಿಮಗೆ ಕೆಲಸ ಸಿಗದೇ ಇದ್ರೆ ಅಥವಾ ಕೆಲಸದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಅದನ್ನ ನಿವಾರಣೆ ಮಾಡುವಂತಹ ಪರಿಹಾರ. ಇದಕ್ಕೆ ನಿಮ್ಗೆ ಬೇಕಾಗಿರೋದು ಗರಿಕೆ ಹುಲ್ಲು. ಗಣಪತಿಗೆ ಗರಿಕೆ ಅಂದ್ರೆ ಎಷ್ಟೊಂದು ಪ್ರೀತಿ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಹಾಗಾಗಿ ನೀವು 108 ಗರಿಕೆ ಹುಲ್ಲನ್ನ ತಗೊಂಡು ಅಥವಾ ಗರಿಕೆ ಹುಲ್ಲಿನ ಮಾಲೆಯನ್ನ ತಗೊಂಡು ಗಣೇಶನಿಗೆ ಅರ್ಪಿಸಿ. ನೀವು ಮನೆಯಲ್ಲಿ ಇದನ್ನ ಮಾಡಬಹುದು ಅಥವಾ ಎಲ್ಲಿ ಗಣೇಶನನ್ನ ಕೂರಿಸ್ತಿದ್ದಾರೋ ಅಲ್ಲಿ ಹೋಗಿ ಕೂಡ ಈ ಕೆಲಸ ಮಾಡಬಹುದು. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೂ ನೀವು ಗರಿಕೆ ಹುಲ್ಲನ್ನ ಅರ್ಪಿಸಬಹುದು. ಜೊತೆಗೆ ನಿಮ್ಮ ಬೇಡಿಕೆಗಳನ್ನ ಗಣೇಶನ ಮುಂದೆ ಇಡಬೇಕು. ಜೊತೆಗೆ ಗಣೇಶನಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿ. ಇದರಿಂದ ಕೆಲಸ ಶೀಘ್ರದಲ್ಲೇ ಸಿಗುತ್ತೆ. ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು 3ನೇ ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ವೇಳೆ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ರೆ, ಹಲವು ಕಡೆಗಳಲ್ಲಿ ಔಷಧಿಗಳನ್ನ ಮಾಡಿದ ಬಳಿಕವೂ ಸಮಸ್ಯೆಗೆ ಪರಿಹಾರ ದೊರೆಯದೇ ಇದ್ರೆ, ಅಂಥ ಸಂದರ್ಭದಲ್ಲಿ 9 ದಿನಗಳವರೆಗೆ ನೀವು ನಿರಂತರವಾಗಿ ಗಣೇಶ ದೇವರಿಗೆ ಬೆಲ್ಲವನ್ನ ಅರ್ಪಿಸಬೇಕು. ಅಂದ್ರೆ ನೀವು ಬೆಲ್ಲದ ಸಣ್ಣ ಉಂಡೆಗಳನ್ನ ಮಾಡಿ ಆ ಉಂಡೆಗಳನ್ನ ದೇವರಿಗೆ ಅರ್ಪಿಸಿ. ಗಣೇಶ ಚತುರ್ಥಿಯಿಂದ ಆರಂಭಿಸಿ ನಿರಂತರವಾಗಿ 9 ದಿನಗಳವರೆಗೆ ನೀವು ಈ ಪರಿಹಾರವನ್ನ ಮಾಡ್ತಾ ಬಂದ್ರೆ ಆರೋಗ್ಯ ಸಮಸ್ಯೆ ಸುಧಾರಿಸ್ತಾ ಹೋಗುತ್ತೆ. ದೇವರಿಗೆ ಅರ್ಪಿಸಿದ ಪ್ರಸಾದವನ್ನ ಬಳಿಕ ನೀವು ತಿಂದು ಮನೆಯವರಿಗೂ ಕೂಡ ಹಂಚಬೇಕು. ಇದರಿಂದ ಎಲ್ರಿಗೂ ಒಳ್ಳೇದೇ ಆಗುತ್ತೆ. ಹಾಗೇನೆ 4ನೇ ಪರಿಹಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೀವು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೆ ಅದರಿಂದ ಹೇಗೆ ಹೊರಗಡೆ ಬರೋದು ಅನ್ನೋ ಗೊಂದಲದಲ್ಲಿದ್ರೆ ನೀವು ಖಂಡಿತವಾಗಿಯೂ ಈ ಉಪಾಯವನ್ನ ಮಾಡಬಹುದು. ಇದು ತುಂಬಾನೇ ಸರಳವಾದ ಆದ್ರೆ ಪವರ್ಫುಲ್ ಆಗಿರುವಂತಹ ಉಪಾಯ.
ಇದನ್ನ ನೀವು ಗಣೇಶ ಚತುರ್ಥಿಯಿಂದ ಆರಂಭಿಸಿ ಮುಂದಿನ 5 ದಿನಗಳವರೆಗೆ ಮಾಡಬಹುದು. ಹಾಗಿದ್ರೆ ಪರಿಹಾರ ಏನು? ನೀವು ಮಾಡಬೇಕಾಗಿರೋದು ಇಷ್ಟೇ. 5 ವೀಳ್ಯದೆಲೆಯನ್ನ 5 ದಿನಗಳ ಕಾಲ ಗಣೇಶನಿಗೆ ಅರ್ಪಿಸಿ ಭಕ್ತಿಯಿಂದ ಗಣೇಶನ ಬಳಿ ಬೇಡ್ಕೊಳ್ಬೇಕು. ಇದರಿಂದ ನೀವು ಶೀಘ್ರದಲ್ಲಿ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡಿತೀರಿ. ಇನ್ನು ಕೊನೆಯ ಪರಿಹಾರ ಏನು ಅನ್ನೋದನ್ನ ನೋಡೋಣ. ನಿಮ್ಮ ಆಸೆಗಳನ್ನ ಮನೋಕಾಮನೆಗಳನ್ನ ಪೂರೈಸಲು ನೀವು ಈ ಉಪಾಯವನ್ನ ಮಾಡಬಹುದು. ನೀವು ಮಾಡಬೇಕಾಗಿರೋದು ಹಸಿರು ಬಣ್ಣದ ಕಾಗದವನ್ನ ತಗೊಳ್ಬೇಕು. ನೀವು ಯಾವುದೇ ಕಾಗದವನ್ನ ತಗೊಳ್ಬಹುದು. ಮಾರ್ಕೆಟ್ನಲ್ಲಿ ಸ್ಟಿಕ್ಕಿ ನೋಟ್ ಅಂತ ಸಿಗುತ್ತೆ, ಅದರಲ್ಲೂ ನೀವು ಬರಿಬಹುದು. ಆ ಕಾಗದದ ಮೇಲೆ ನಿಮ್ಮ ವಿಶ್ ಅಂದ್ರೆ ನಿಮ್ಮ ಆಸೆಗಳು, ನಿಮ್ಮ ಮನೋಕಾಮನೆಗಳನ್ನ ಬರೆದು ನೀವಿದನ್ನ ಮಡಚಿಡಬೇಕು. ಈಗ ಆ ಕಾಗದದ ಮೇಲೆ ಗರಿಕೆ ಹುಲ್ಲನ್ನ ಇಟ್ಟು ಅದರ ಮೇಲೆ ಕುಂಕುಮವನ್ನ ಹಚ್ಚಬೇಕು. ಜೊತೆಗೆ ಅದರ ಮೇಲೆ ಅಕ್ಷತೆಯನ್ನ ಹಾಕಿ ಮನೆಯಲ್ಲಿರುವಂತಹ ಗಣಪತಿಯ ಮೂರ್ತಿಯ ಕೆಳಗಡೆ ಈ ಕಾಗದವನ್ನ ಇಡಬೇಕು. ಮತ್ತೆ ಅದನ್ನ ತೆಗೆಯೋದಕ್ಕೆ ಹೋಗಬೇಡಿ. ಇದನ್ನ ಮನೆಯಲ್ಲಿ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಸಣ್ಣ ಪೇಪರ್ ಮೇಲೆ ನಿಮ್ಮ ಮನೋಕಾಮನೆಗಳನ್ನ ಬರೆದು ದೇವಸ್ಥಾನದಲ್ಲಿ ಎಲ್ಲಾದ್ರೂ ಬಿಟ್ಟು ಬರಬಹುದು. ಸಾಧ್ಯವಾದಷ್ಟು ಮನೆಯಲ್ಲಿಯೇ ಮಾಡಿ. ಇದು ಸುಲಭ ಹಾಗೂ ಸಾಧ್ಯವಾಗುವಂತಹ ಉಪಾಯ. ಇದನ್ನ ನೀವು ಭಕ್ತಿಯಿಂದ ಮಾಡಿದ್ದೇ ಆದ್ರೆ ನಿಮ್ಮ ಎಲ್ಲಾ ಆಸೆಗಳು ಮನೋಕಾಮನೆಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತವೆ. ಗಣೇಶ ಚತುರ್ಥಿಯಂದು ಇವಿಷ್ಟನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಿವಾರಿಸಿ, ಹಾಗೇನೆ ಆಸೆಗಳನ್ನ ಪೂರೈಸಿಕೊಳ್ಳಿ. ವೀಕ್ಷಕರೇ, ನೋಡಿದ್ರಲ್ವಾ? ಗಣೇಶ ಚತುರ್ಥಿಯಂದು ಗರಿಕೆ ಹುಲ್ಲಿನಿಂದ ಮಾಡೋ ಈ ಉಪಾಯ ನಿಮ್ಮ ಭಾಗ್ಯದ ಬಾಗಿಲನ್ನೇ ತೆರೆಯುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.